ಸರ್. ಸರ್ ಹೇಳಿ. ಏನು ನಿಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ವೆಂಕಟೇಶ್ ಅವರೇ, ಯಾರು ನಿಮ್ಮ ಎಮ್ ಎಲ್ ಎ? ಬೈರತಿ ಬಸವರಾಜು. ಬೈರತಿ ಬಸವರಾಜ್ ಹೆಂಗ್ರಿ ಸರ್ ಮಾಡಿದ ಕೆಲಸಗಳು ಆಗ್ತಾ ಇದೆ. ಮಾಡಿದಾರ ಸರ್. ಇನ್ನೊಂದು ಹೇಳ್ತೀನಿ, ನೇರವಾಗಿ ಹೇಳಿಲ್ಲ, ನೇರವಾಗಿ ಹೇಳಿ. ಹಿಂದು ಮುಂದೆ ಮುಚ್ಚುಮರೆ ನಾನು ತೊಗೊಳೋದು ಅದನ್ನು. ಕೆಲವು ರಸ್ತೆಗಳು ಇನ್ನೂ ಅಭಿವೃದ್ಧಿ ಆಗಬೇಕಾಗಿತ್ತು. ಕೋಟೆಗಾಳಿ ಸಿಗಳ್ಳಿ ಬಟ್ರಳ್ಳಿಂದ ಸ್ವಲ್ಪ ಮುಂದೆ ಹೋದರೆ ಆ ಕಡೆ ಸ್ವಲ್ಪ ರಸ್ತೆ ಆಗಬೇಕು. ಬಟ್ ಜನರಿಗೆ ಕಷ್ಟ ಕಾಲಕ್ಕೆ ಅದು ಇದು ಬೇರೆತಿಲಿದ್ದಾಗ ಹೆಲ್ಪ್ ಮಾಡಿದ್ದಾರೆ. ಅವ್ರು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿ ಬಂದರು. ಅದೇ ಗೊತ್ತಾಯ್ತದು. ಬಟ್ ಈಗ ಫ್ರೀ ಯೋಜನೆಗಳೆಲ್ಲ ಮಾಡೋರಲ್ಲ, ಏನಂತೀರಾ ಸರ್? ಫ್ರೀ ಯೋಜನೆ ಮಾಡಿಬಿಟ್ಟು ಮತ್ತೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರೆ ಎಲ್ಲ ನಿಂತೋಗ್ಬಿಟ್ಟು ಅಂತ ಬಿಡಿಯವು. ಆ ಯೋಜನೆ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಬರ್ತಿದಿಲ್ಲ, ಹಗರಣದ ಆರೋಪ, ವಾಲ್ಮೀಕಿ ಹಗರಣ. ಮೂಡ ಬಂತು, ವಾಲ್ಮೀಕಿ ಬಂತು ಅಲ್ಲ. ಅಲ್ಲೆಲ್ಲ ಮೈಸೂರು ಹತ್ರ ಬೈಕ್ ಬಿಟ್ಟಿದ್ದೆ. ದಯವಿಟ್ಟು ಹಿಂಗೆ ಹೇಳ್ತೀನಿ, 8-10 ಸೈಡ್ ತೊಗೊಂಡ್ಬಿಟ್ಟು ಮೂಡ ಹಗರಣ ಆಯಿತು ಸರ್. ಅವ್ರು ಸಿದ್ದರಾಮಯ್ಯ ಹತ್ರ ಗೊತ್ತಾ? ಓಪನ್ ಹೇಳ್ತೀನಿ, ಕೇಳಿದೆ. ಏನು ಮೂಡ ಹಗರಣದಲ್ಲಿ ನಾವು ಈ ಥರ ಮಾಡಲಿಲ್ಲ. 20 ಲಕ್ಷ 200-300 2 ಕೋಟಿ 3 ಕೋಟಿ ಆಸ್ತಿ ಮಾಡ್ಕೊಂಬಿಟ್ರು. ಇಲ್ಲಿಂದ ಬಂದ ಜಮೀನದು. ಯಾರು ಜಮೀನದು? ಬಿಡೆ ಸೈಡಕ್ಕೆ ಎತ್ಕೊಂಡು ಅದನ್ನು ಹಾಕೋರು ಮಾಡ್ಕೊಂಬಿಟ್ರೆ ಪಾಪ ಜನರು, ಸಾಮಾನ್ಯ ಜನರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ನೋವು ಅನಿಸ್ತಾರೆ ಸರ್. ಬಟ್ ಇಲ್ಲಿ ನಿಮಗೆ ಎಮ್ ಎಲ್ ಎ ಪರವಾಗಿಲ್ವಾ? ಎಮ್ ಎಲ್ ಎ ಅಲ್ಲ, ನಮ್ಮ ಕಷ್ಟಕ್ಕೆ KR-ಪುರ ಮೇಲೆ ಅಭಿವೃದ್ಧಿ ಆಗಿದೆಯಾ? ನೀಟಾಗಿ ಚೆನ್ನಾಗಿದೆಯಾ? ಪರವಾಗಿಲ್ಲ. ಬಟ್ ಇನ್ನೂ ಸ್ವಲ್ಪ ಔಟ್ಸೈಡಲ್ಲಿ ಇನ್ನೂ ಸ್ವಲ್ಪ ಕೆಲಸ ಮಾಡಬೇಕಾಗಿದೆ. ಮಾಡ್ತಾ ಇದ್ದಾರೆ. ಅದನ್ನು ತುಂಬ ತೃಪ್ತಿ ಪಡ್ತೀನಿ. ಓಕೆ ಓಕೆ. ಮೇಡಮ್ ಅವ್ರು ನಿಂತ್ಕೊಳ್ರಿ ಒಂದು ನಿಮಿಷ. ನಿಮ್ದೇ ಕಣ್ರಿ. ನಿಮ್ಮ ಹೆಸ್ರೇನು ಹೇಳಿ? ನಿಮ್ಮ ಹೆಸ್ರು ಹೇಳ್ರಿ. ಬರ್ತೀವಿ ಏನಪ್ಪ ನೇರಳೆ? ಏನು ಸರ್ ಬೇಕಾ ಸರ್? ನೇರಳೆ ಮಾಡ್ತಿದ್ದೀರಾ? ಎಷ್ಟು ಕೆಜಿ? ಕೆಜಿ ಬಂದು 160 ಸರ್. ಹೌದಾ? ಎಲ್ಲಿಂದ ತೊಗೊಂಬಂದಿರೋದು? ಮದನಪಲ್ಲಿ. ಏನಿನ ಹೆಸರು? ಯಶವಂತ್. KR-ಪುರ ಮೇಲೆ ಇರೋದಾ? ಹೆಂಗಿದೆ? ಪರವಾಗಿಲ್ವ? KR-ಪುರ ಮೇಲೆ ಅಭಿವೃದ್ಧಿ ಆಗಿದೆಯಾ? ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಹೌದಾ? ಹೆಂಗೆ ನಿಮ್ಮ ಎಮ್ ಎಲ್ ಎ? ಓ, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಏನು ಹೇಳೋರ ಹೆಸರು? ಗೊತ್ತಿಲ್ಲ, ಅದಕ್ಕೆ ನಾನು ಹೇಳೋ ಅವಶ್ಯಕತೆ. ಹೇ, ಹೆಸ್ರು ಹೇಳೋ ನೀನು, ಎಮ್ ಎಲ್ ಎ ಹೆಸರು ಹೇಳು. ಅದಕ್ಕೆ ನನ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ದು. ಹೌದಾ? ಹೋಗ್ಲಿ ಹೆಸರೇ ಗೊತ್ತಿಲ್ವ ಹಂಗಾದ್ರೆ? ಗೊತ್ತೇ ಇಲ್ಲ ಸರ್, ಏನು ಮಾಡೋಣ? ಕರೆಕ್ಟಾಗಿ ಹೇಳಪ್ಪ. ನಿಜವಾಗ್ಲೂ ಗೊತ್ತಿಲ್ಲ ಸರ್. ಬೈರತಿ ಬಸವರಾಜ್ ಅಂತ. ಹಾಂ, ಗೊತ್ತಾ? ಗೊತ್ತಿಲ್ಲ. BJP ಹೆಂಗಿರ್ತಾರೆ ಸರ್? ಹೆಂಗಿರ್ತಾರೆ? ಮಾಮೂಲಿ ಮನುಷ್ಯರ ಥರ ಇರ್ತಾರೆ. ಬಟ್ ಎಮ್ ಎಲ್ ಎ ಸಣ್ಣಕ್ಕಿರ್ತಾರ ಅಂತ. ಎಮ್ ಎಲ್ ಎ ಒಟ್ಟಲ್ಲಿ. ಹಾಂ, ಏನು ಮಾಡ್ತಾರೆ ಸರ್ ಅವರು? ಎಮ್ ಎಲ್ ಎ ಕಣೆಯಾ? ಆಗ್ಲಿ, ಏನು ಮಾಡ್ತಾರೆ? ಏನು ಮಾಡಿಲ್ವಾ? ನಾನಂದ್ರೆ ನೇರಳೆ ಹಣ್ಣು ಮಾಡ್ತೀನಿ, ನನ್ಗೊಂದು ಕೆಲಸ ಐತೆ. ಅವ್ರೇನು ಮಾಡ್ತಾರೆ ಅಂತ. ಏನೇನು ಮಾಡ್ತೀಯ ನೀನು? ವ್ಯಾಪಾರಿ. ಅವರು ನಿಮ್ಮ ಕ್ಷೇತ್ರನ ಆಳ್ತಾರಲ್ಲಪ್ಪ, ಎಮ್ ಎಲ್ ಎ. ಏನು ದಾರ್ಕ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕಲ್ಲ, ಅವ್ರ ಕೆಲಸ ಮಾಡೋರಾ? ಚೆನ್ನಾಗಿ ಮಾಡೋರೆ ಅಲ್ಲ, ಸೂಪರಾಗಿ ಮಾಡೋರೆ ಸರ್. ನೀನೇನು ಹೊಗಳ್ತಿದ್ಯಾ ಬೈತಿದ್ಯಾ? ಕರೆಕ್ಟಾಗಿ ಹೇಳು. ಹೆಂಗ್ ಸರ್ ಹೇಳೋದು? ಓಪನ್ ಆಗಿ ಹೇಳಿದ್ರೆ ಇನ್ಸ್ಟಾಗ್ರಾಮು ಸ್ಟೇಟಸಲ್ಲಿ ಉಪ್ಪುತ್ತಾರೆ. ಇಂಡೈರೆಕ್ಟ್ ಆಗಿ ಹೇಳೋದು ಅನ್ಕೋ, ಇನ್ನು ಹಾಕೊಂಡು ಆಡ್ಕೊಂತಾರೆ. ನೋಡ್ರಿ ಬಂದು ಆಡ್ಕೊಂಡು. ಈಗ ನೋಡಿ, ಎರಡರಲ್ಲೂ ಫಾಲ್ಟ್ ಇದೆ. ಸ್ಟ್ರೈಟ್ ಆಗಿ ಹೇಳಿದ್ರೆ ರುಬ್ತಾರೆ, ಹೇಳಿಲ್ಲ ಅಂದ್ರೆ ಆಡ್ಕೋತಾರೆ. ಇವೆರಡು ಮೈನಸ್. ನೀನ್ ಪ್ಲಸ್ ಆಗಿರೋದು ಯಾವ್ದಾರು ಒಂದು ಹೇಳು. ಪ್ಲಸ್ ಆಗಿರೋದಂದ್ರೆ ಈಗನಾ ಅಂದ್ರೆ ಯಾವ್ದಕ್ಕಾರು ಒಂದು ಕಡೆ ಇರ್ಬೇಕು. ನೀನು ಡೈರೆಕ್ಟ್ ಆಗಿ ಹೇಳ್ಬೇಕು, ಇಲ್ಲ ಹೇಳ್ಬಾರ್ದು. ಇವಾಗ ಡೈರೆಕ್ಟ್ ಆಗಿ ಹೇಳೋಣ. ಏನ್ ಸಮಸ್ಯೆ ಹೇಳಪ್ಪ? ಏನ್ ಪ್ರಾಬ್ಲಮ್ ಅಪ್ಪ? ಇವಾಗ KR-ಪುರದಲ್ಲಿ ಏನ್ ಪ್ರಾಬ್ಲಮ್ಮು? ಇವಾಗ ಏನಿಲ್ಲ ಸರ್, ನೋಡಿ ಸರ್. ಹೇಳು. ನೀ ಹೇಳಿಲ್ಲ ಅಂದ್ರೆ ಒಂದೊಂದು ತಿಂತಾನೆ ಇರ್ತಿತ್ತ ವಜ್ಜ. ತಿನ್ಲಿ ಬಿಡಿ ಸರ್, ನಾನೇ ಕೊಟ್ಟಿದ್ದು. ಓ ಸೂಪರ್. ಮತ್ತೆ ಹಂಗಾರೆ ಹೇಳು. ಮತ್ತೆ ನೋಡಿ ಸರ್, ನಮ್ಮ KR-ಪುರ ಇಷ್ಟು ನೀಟಾಗಿದೆ. ಅದು ನಮ್ಮ ಮಾರ್ಕೆಟಿಂದ. ನಮ್ಮ ಮಾರ್ಕೆಟ್ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಸೀನಣ್ಣ. ಇವರು ನಮ್ಗೆ ಅವರೆಲ್ಲ ಪರಿಚಯ ಇಲ್ಲ. ಹೌದಾ? ಹಾಂ, ಮಾರ್ಕೆಟ್ ಅಭಿವೃದ್ಧಿ ಮಾಡ್ತಾರೆ ನಿಮ್ಮ ಸೀನಣ್ಣ. ಯಾರವರು? ಏನು ಕೆಲಸ ಮಾಡ್ತಾರೆ ಸರ್? ಅವ್ರ ಮೆಂಬರ್ ಇದರಲ್ಲಿ. ಹಾಂ, ಅವರು ನಮ್ಮ ಮಾರ್ಕೆಟ್ನ ಅಭಿವೃದ್ಧಿ ಮಾಡ್ತಾ ಇರೋದು. ಬೇರೆಯವ್ರು ಇನ್ಯಾರು ನಮಗೆ ಅಷ್ಟೊಂದಿಲ್ಲ. ಅವ್ರು ಇರೋದ್ರಿಂದನೇ ನಾವು ಇವಾಗ ಗಾಡಿ ಹಾಕ್ಕೊಂಡು ವ್ಯಾಪಾರ ಮಾಡೋಕ್ಕಾಗ್ತಾ ಇರೋದು. ಬಟ್ ಎಮ್ ಎಲ್ ಎ ಮಾತ್ರ ಏನು ಪ್ರಯೋಜನ ಇಲ್ಲ ಅಂತೀರಾ? ಅದೇ ಹೇಳ್ತಾ ಇಲ್ವಾ ಸರ್, ಇದ್ರು ಒಂದೇ, ಇಲ್ಲಿರೋ ಇದ್ರೂ ಒಂದೇ, ಅಷ್ಟೇ. ಮೇಡಮ್ ಅವ್ರ ವ್ಯಾಪಾರ ಮುಗಿಸಿದ್ರೇನ್ರಿ? ಹಾಂ ಅಣ್ಣ, ಒಂಚೂರು ಮುಂದಕ್ಕೆ. ಏನು ನಿಮ್ಮ ಹೆಸರು? ನಾಗೇಂದ್ರ ಅಂದ್ಬಿಟ್ಟು. ನಾಗೇಂದ್ರ ಅವರೇ, ಹೆಂಗೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಿದ್ಯಾ? ಅಂತವ್ರು ನಮ್ದು ಇದು ಊರಲ್ಲ, ಮೈಸೂರು ಹತ್ರ ಚಾಮರಾಜನಗರ. ಇಲ್ಲಿ ಎಷ್ಟು ದಿನದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? 12 ವರ್ಷದಿಂದ. 12 ವರ್ಷ. ಸರಿನಾ? 12 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀರಾ. ನೀವು ಇಲ್ಲೇ ಓಟ್ ಹಾಕಿರ್ಬೇಕು ಅಂತೇನಿಲ್ಲ. KR-ಪುರಂ ಅಭಿವೃದ್ಧಿ ಹೇಗಿದೆ? ಚೆನ್ನಾಗಿದೆಯಾ? ಆರಾಮಾಗಿದೆ. ಏನು ಸಮಸ್ಯೆ ಇಲ್ವಾ? ಏನಿಲ್ಲ. ಹೆಂಗೆ ಎಮ್ ಎಲ್ ಎ ಹೆಂಗೆ ಬರ್ತಾರಾ ಹೋಗ್ತಾರಾ?
ಯಾರು ಬಂದಷ್ಟು ಬಿಟ್ರೆಷ್ಟು ನಾವು ದುಡಿಬೇಕು, ನಾವು ತಿನ್ಬೇಕಷ್ಟೇ. ಯಾರು ಬರಲ್ಲ ಅಂತೀರಾ? ಯಾರು ಆಗಲ್ಲ ಈಗಿನ ಕಾಲದಲ್ಲಿ. ಮಳೆ ಎಲ್ಲ ಬಂದರೆ ಮಳೆ ಎಲ್ಲ ಬಂದ್ರೆ ಏನು ಮಾಡೋಕ್ಕಾಗುತ್ತೆ? ಕೊಡೆ ಹಿಡ್ಕೊಂಡು ವ್ಯಾಪಾರ ಮಾಡ್ಬೇಕಷ್ಟೇ. ಮಳೆ ಬಂದರೆ ಕೊಡೆ ಹಿಡ್ಕೊಂಡು ವ್ಯಾಪಾರ ಮಾಡಬೇಕು ಅಷ್ಟೇ. ಇನ್ನೇನು? ಓಕೆ ಓ ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಹಾಂ, ಹೆಸರು ಹೇಳ್ತಿಲ್ವಲ್ಲ. ತೆಲುಗುವಾ? ಕನ್ನಡ ಬರಲ್ವಾ? ಅಯ್ಯೋ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಕರ್ನಾಟಕದಲ್ಲಿ? ಬರಲ್ಲ. 8 ವರ್ಷದಿಂದ ಇಲ್ಲೇ ಇದ್ದೀರಾ, ಕನ್ನಡ ಕಲೀಲಿಲ್ವೇ? ಬರಲ್ಲ. ಕನ್ನಡ వచ్చలేదా? వచ్చేలే. తెలుగు మాత్ర బాగున్నారా? బాగున్నాం. చాలా బాగున్నారా? చాలా బాగున్నాం. కేఆర్పురం చాలా బాగున్నావా? బాగుండా. కేఆర్పురం మార్కెట్ బాగుంది. ఎమ్మెల్యే బాగుంటారు. ఎమ్మెల్యే ఎవరు తెలుసా? తెలీదు. ಎಮ್ಮೆಲ್ಯೆ ఎవరు తెలీదా? తెలీదు. ಬಿಡಿ, ಆಯ್ತು ಹೋಗ್ಲಿ. ನೀವಿನ್ನೂ ಕನ್ನಡನೇ ಕಲ್ತಿಲ್ಲ, ಇನ್ನು ಎಮ್ಮೆಲ್ಯೆ ಯಾರು ಅಂತ ಹೆಂಗೆ ಗೊತ್ತಾಗುತ್ತೆ? ಹಾಂ, ಎಲ್ಲ ಕನ್ನಡದವ್ರನ್ನ ಇಲ್ಲ, ಎಲ್ಲ ತೆಲುಗು ಅವ್ರನ್ನ. ಅಮ್ಮ ನಮಸ್ಕಾರ, ಕನ್ನಡ ಬರುತ್ತಾ? ಇಲ್ಲವ, ಯಾಕಬ್ಬ? ಬರುತ್ತಲ್ವಾ? ಹೀರೆಕಾಯಿ ಮಾರ್ತಿದ್ದೀರಾ ಪಾಪ, ಎಷ್ಟಾಗುತ್ತೆ ವ್ಯಾಪಾರ? ಒಂದು 500 ರೂಪಾಯಿ ಆಗಿದೆ ಬಾ. 500 ರೂಪಾಯಿ ಆಗುತ್ತಾ ಡೈಲಿ? ಎಲ್ಲ ಖರ್ಚೆಲ್ಲ ಕಳೆದು? ಇಲ್ಲಪ್ಪ, ಎಲ್ಲ ಇವಾಗ ಕಾಸ್ಟ್ ಆಗಿದೆ, ಮುಂದೆ ಎಷ್ಟಾಗ್ತದೆ ಏನೋ ನೋಡು. ಈಗ ಒಂದು 500 ರೂಪಾಯಿ ಆಗಿದೆ. ಅಷ್ಟೇ. ಡೈಲಿ ಎಷ್ಟು ರೂಪಾಯಿ ಮಾಡ್ಕೊ ಹೋಗ್ತೀರಾ? ನಾವ ಒಂದು 600-700 ರೂಪಾಯಿ. ಸರಿ, ಈಗ ನೀವು ಇಷ್ಟೆಲ್ಲ ವ್ಯಾಪಾರ ಮಾಡ್ತಿದ್ದೀರಾ, ಹಿಂಗೆಲ್ಲ ಕಷ್ಟಪಡ್ತಿದ್ದೀರಾ, ಸರ್ಕಾರದಿಂದ ಏನಾದ್ರು ಯೋಜನೆಗಳು ಸಿಗ್ತಾ ಇದೆಯಾ? ಇಲ್ಲಪ್ಪ, ನಮಗೇನು ಕಾಣಿಸಿಲ್ಲ. ಏನಿಲ್ಲ. ಈ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ? ಅದೇನೋ ನಮಗೆ ತಿಳಿದೆ, ಅದೆಲ್ಲ ಗೊತ್ತಿಲ್ಲ. 2,000 ರೂಪಾಯಿ ಬರ್ತಾ ಇದೆಯಾ? ಹಾಂ, 2,000 ಬರ್ತದೆ. ಬರ್ತಾ ಇದೆಯಾ? ಬರ್ತದೆ. ಯಾವಾಗಲೂ ನಿಂತಿಲ್ವಾ? ಇಲ್ಲ, ಇಲ್ಲ. ಬರ್ತದೆ. ಹ್ಞೂ. ಏನು ನಿನ್ನ ಹೆಸರು? ಭಾಗ್ಯೇಶ್. ಇಷ್ಟು ದಿನ ಭಾಗ್ಯಮ್ಮ, ಜಯಮ್ಮ, ಭಾಗ್ಯಲಕ್ಷ್ಮಿ ಕೇಳಿ, ಇವಾಗೆಲ್ಲ ಭಾಗ್ಯೇಶ್ ಕೇಳ್ಬಿಟ್ಟೆ ಕಣಪ್ಪ. ನೀ ಬೇರೆಯವ್ರದಕ್ಕೆ ಬರೀ ನಗು ಅಷ್ಟೇ ನೀನು. ಹೇಳಪ್ಪ, ಏನಿನ ಭಾಗ್ಯೇಶ್ ಅವರೇ, ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ನೀವು ಮಾರ್ಕೆಟಲ್ಲಿ, ಹೆಂಗಿದೆ ಮಾರ್ಕೆಟ್? ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ? ಪರವಾಗಿಲ್ಲ ಅಣ್ಣ, ಚೆನ್ನಾಗಿದೆ. ಎಮ್.ಎಲ್.ಎ ಬರ್ತಾರಾ? ಬರ್ತಾರಣ್ಣ ಅವಾಗ. ಯಾರು ನಿಮ್ಮ ಎಮ್.ಎಲ್.ಎ? ಬೈರತಿ ಬಸವರಾಜ್. ಹೆಂಗೆ ಅಪ್ಪ? ಚೆನ್ನಾಗಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿದೆ. ಕೆಲಸ ಮಾಡಿಸ್ತವ್ರಾ? ಮಾಡಿಸ್ತವ್ರಣ್ಣ. ಹೌದಾ? ನಿಮ್ಮ ಹೆಸರೇನು ಹೇಳಿ ಮೇಡಮ್? ನೇತ್ರಾವತಿ ಅವರೇ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು 13 ವರ್ಷದಿಂದ ಮಾಡ್ತಾ ಇದ್ವಿ. 13 ವರ್ಷದಿಂದ ಇಲ್ಲೇ ಇದ್ದೀರಾ? KR-ಪುರಂ. ಯಾರು ನಿಮ್ಮ ಎಮ್.ಎಲ್.ಎ? ಬೈರತಿ ಬಸವರಾಜ್. ಹೆಂಗೆ? ಸೂಪರಾ? ಸೂಪರಾ? ಹೌದಾ? ನಿಮ್ಗೆ 2,000 ಎಲ್ಲ ಬರ್ತಿದ್ಯಾ? ಇಲ್ಲಪ್ಪ, ನಮ್ಗೇನು ಬರ್ತಾ ಇಲ್ಲ. ಬರ್ತಾ ಇಲ್ವಾ? ನಮಗೆ ಬರ್ತಾ ಇಲ್ಲ. ಯಾಕೋ ಅಂದ್ರೆ ಕೊಟ್ರೆ ತಾನೇ ಬರುತ್ತೆ. ಅತ್ತೆಯವ್ರಿಗೆ ಒಬ್ರಿಗೆ ಹಾಕ್ಬಿಟ್ರೆ ಇರೋರೆಲ್ಲ ಏನ್ ತಿನ್ಬೇಕು? ಅತ್ತೆಯವ್ರು ಎತ್ಕೊಂತಾರೆ, ಜೋಬಲ್ಲಿ ಇಟ್ಕೊಂತಾರೆ, ನಮ್ಗೆ ಕೊಡ್ತಾರೆ ಸೊಸೆಗಳಿಗೆ. ಒಂದು ಪ್ರಶ್ನೆ, ಈಗ ನೀವಿನ್ನೂ ಅತ್ತೆ ಆಗಿಲ್ವಾ? ಇಲ್ಲಪ್ಪ, ನಾವು ಅತ್ತೆ ಆಗಿಲ್ವಾ? ಓಕೆ. ಹೆಂಗೆ ಈಗ ಮಾರ್ಕೆಟ್ ಅಭಿವೃದ್ಧಿ ಆಗಿದೆ? ಹೆಂಗೆ ಅಭಿವೃದ್ಧಿ ಆಗಿದೆ? ನಮಗೆ ವ್ಯಾಪಾರಗಳು ಮಾಡಕ್ಕೆ ಬಿಡ್ತಾ ಇಲ್ವಲ್ಲ. ಯಾರು? ಜಾಗ ಇಲ್ಲ, ಬೀದಿಯಲ್ಲಿ ಮಾರೋಣ ಅಂದ್ರೆ ಫುಟ್ಪಾತಲ್ಲಿ ಬಿಡ್ತಾ ಇಲ್ವಲ್ಲ ನಮ್ಗೆ. ಯಾರು ಬಿಡ್ತಾ ಇಲ್ಲ? ಇವರು ಸರ್ಕಾರದವರೇ ಬಿಡ್ತಾ ಇಲ್ಲ. ಬೀದಿ ಬದಿ ವ್ಯಾಪಾರ ಮಾಡಬಾರ್ದು, ನೀವು ಒಳಗಡೆ ಹೋಗ್ರಿ ಅಂತಾರೆ. ಒಳಗಡೆ ಜಾಗ ಇದ್ರೆ ತಾನೇ ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ನಾವು ಒಳಗಡೆ ಮಾರ್ತಾ ಇದ್ವಿ. ನಮ್ಗೆ ವ್ಯವಸ್ಥೆ ಇಲ್ಲ. ನಮ್ಮ ಅಧ್ಯಕ್ಷರು ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳಿ? ಎಷ್ಟು ಅಂತ ಓಡಾಡಕ್ಕಾಗುತ್ತೆ ಅವರು? ನಾವಿಲ್ಲ ಈ ಕಡೆ ಕುತ್ಕೊಂಡ್ರೆ ಬರ್ತಾರೆ, ಎಲ್ಲ ಎತ್ತು ಬಿಸಾಕ್ತಾರೆ. ಎಷ್ಟು ಬಂಡವಾಳ ಅಂತ ಹಾಕಿ ನಾವು ಲಾಸ್ ಮಾಡ್ಕೊಳಕ್ಕಾಗುತ್ತೆ? ಸುಮಾರು ಒಂದು 6-7 ತಿಂಗಳಿಂದ ಇದೇ ಥರ ಹಿಂಸೆ ಕೊಡ್ತಾರೆ. ನಾವೆಲ್ಲೋಗಿ ಮಾರಬೇಕು? ಬಂಡವಾಳ ಈಗ ಇಲ್ಲಿಟ್ರು ಬಿಡಲ್ವಾ? ಇಲ್ಲಿಟ್ರು ಬಿಡಲ್ಲ. ಇಲ್ಲಿ ಒಳಗಿದೆಯಲ್ಲ, ಇದು ಒಳಗಿದೆಯಲ್ಲ? ಇದೆ ಸರ್, ಒಳಗಡೆ ಎಷ್ಟು ಜನಕ್ಕೆ ಅಂತ ಜಾಗ ಕೊಟ್ಟು ಒಳಗಡೆ ಬಂದಂಗೆ ಆಯ್ತಲ್ಲ? ಇಲ್ಲೇ ಬಿಡ್ತಾ ಇಲ್ಲ ನಮಗೆ ವ್ಯಾಪಾರ ಮಾಡೋಕ್ಕೆ. ಏನು ಅವ್ರ ಪ್ರಾಬ್ಲಮ್ ಏನಂತ? ಈಗ ಮಾರಬಾರ್ದು, ಫುಟ್ಪಾತ್ ಮೇಲೆ ಮಾರಬಾರ್ದು. ಮಾರ್ಕೆಟ್ ಎಲ್ಲಿದೆ ಅಲ್ಲೇ ಮಾರ್ರಿ, ಫುಟ್ಪಾತ್ ಮೇಲೆ ಬರಬಾರ್ದು ಅಂತಾರೆ. ನಾವೇನು ಟ್ರಾಫಿಕ್ ಜಾಮ್ ಮಾಡೋಕ್ಕೆ ನಾವೇನು ಹಿಂಸೆ ಕೊಡ್ತಾ ಇಲ್ಲ. ನಾವೇನು ಫುಟ್ಪಾತ್ ಅಂದರೆ ನೋಡಿ, ಇದು ಮೋರಿಯಿಂದ ಒಳಗಡೆಗೆ ಹಾಕೊಂತೀರಿ, ಅಲ್ಲಿಗೂ ಬಿಡ್ತಾ ಇಲ್ಲ. ನಾವೆಲ್ಲ ಹೆಂಗ್ ಜೀವನ ಮಾಡಬೇಕು? ಈಗ ನೀವು ಕೇಳಿದ್ರ ನಮ್ಗೀಗ ನಮ್ಮ ಜೀವನ ಹೆಂಗ್ ಮಾಡಬೇಕು ಅಂದಾಗ ಏನಂದ್ರು? ಹೋರಾಟನೂ ಮಾಡ್ತಾನೆ ಇದೀವಿ, ಏನು ಮಾಡಿದ್ರು ಆಗ್ತಿಲ್ಲ. ನೋಡೋಣ ಮುಂದಕ್ಕೆ ಏನಾಗುತ್ತೋ, ದೇವರಿದ್ದಾರೆ. ಮುಂದಕ್ಕೆ ಏನಾಗುತ್ತೆ ನೋಡೋಣ, ದೇವರಿದ್ದಾರೆ. ಓಕೆ. ಅಮ್ಮ ನಮಸ್ತೆ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಫರ್ಹಾನ ಅವರೇ, ಹೆಂಗೆ ಗ್ಯಾರಂಟಿ ಯೋಜನೆಗಳೆಲ್ಲ ಬಂತಾ? ಏನಿಲ್ಲಪ್ಪ. ನಮ್ಮ ಬಟ್ಟೆಯಲ್ಲಿ ಹಾಕ್ಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಆಗಲಿ ಬಿಡುವುದಿಲ್ಲ. ಮಣ್ಣು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದು ಗದ್ದೆ, ಇದು
ಗದ್ದೆ ಸಂಪೂರ್ಣವಾಗಿ ನಾಶ ಆಗಿದೆ.